ಎಲ್ಲರಿಗೂ ನಮಸ್ಕಾರ. ನವೋನ್ನತಿ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ಸೆಷನ್ನಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿನ ಬಹಳ ಮುಖ್ಯವಾದಂತಹ ಕಾನ್ಸೆಪ್ಟು ಲಾರೆನ್ಸ್ ಕೋಲ್ಬರ್ಗ್ರವರ ನೈತಿಕ ವಿಕಾಸ ಸಿದ್ಧಾಂತದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಒಂದು ಟಾಪಿಕ್ಕು ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಮುಖ್ಯ ಆಗುತ್ತೆ. TETನಲ್ಲಿ ಎರಡೂ ಪೇಪರ್ನಲ್ಲಿ ಅಂತ ಹೇಳಿದ್ರೆ ಪೇಪರ್ 1 ಮತ್ತು ಪೇಪರ್ 2 ಎರಡರಲ್ಲೂ ಇವರ ಬಗ್ಗೆ ಪ್ರಶ್ನೆಗಳು ಬಂದೇ ಬರುತ್ತೆ. ಇನ್ನು PSTR, GPSTR ಮತ್ತು HSTRನಲ್ಲಿ ಕೂಡ ಈ ಒಂದು ಕೋಲ್ಬರ್ಗ್ರವರ ನೈತಿಕ ವಿಕಾಸ ಸಿದ್ಧಾಂತದ ಬಗ್ಗೆ ಹೆಚ್ಚಾಗಿ ಆಳವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಹಾಗಾಗಿ ಈ ಒಂದು ಟಾಪಿಕ್ಕು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಾವು ಲಾರೆನ್ಸ್ ಕೋಲ್ಬರ್ಗ್ರವರ ಬಗ್ಗೆ, ಅವರ ಸಿದ್ಧಾಂತದ ಬಗ್ಗೆ ಮತ್ತು ಅವರ ಸಿದ್ಧಾಂತದಲ್ಲಿ ಬರುವಂತಹ ಹಂತಗಳು ಅಥವಾ ಮಟ್ಟಗಳ ಬಗ್ಗೆ. ಇಲ್ಲಿ ಮಟ್ಟಗಳು ಮತ್ತು ಹಂತಗಳು ಅಂತ ಎರಡು ರೀತಿಯಾಗಿ ಬರುತ್ತೆ. 3 ಮಟ್ಟಗಳು ಮತ್ತು ಆ 3 ಮಟ್ಟಗಳಲ್ಲಿ ಎರಡೆರಡು ಹಂತಗಳು ಬರುತ್ತೆ. ಅವೆಲ್ಲ ಹೇಗಿದೆ, ಮಕ್ಕಳು ಯಾವ ಯಾವ ಹಂತದಲ್ಲಿ ಏನೆಲ್ಲ ಕಲಿತಾ ಹೋಗ್ತವೆ, ಇದೆಲ್ಲದರ ಬಗ್ಗೆ ಈ ಒಂದು ಸೆಷನ್ನಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಹೋಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಸೆಷನ್ನ ಪ್ರಾರಂಭ ಮಾಡೋಣ. ನೋಡಿ, ಈ ಚಿತ್ರದಲ್ಲಿ ಕಾಣ್ತಾ ಇರುವಂತಹ ವ್ಯಕ್ತಿನೇ ಯಾರು? ಲಾರೆನ್ಸ್ ಕೋಲ್ಬರ್ಗ್ರವರು. ಈ ಲಾರೆನ್ಸ್ ಕೋಲ್ಬರ್ಗ್ರವರು ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಮನೋವಿಜ್ಞಾನಿಯಾಗಿದ್ದು, ಇವರು ವ್ಯಕ್ತಿಯಲ್ಲಿ ಪೂರ್ವ ಬಾಲ್ಯದಿಂದ ಪ್ರಾರಂಭವಾಗುವ ನೈತಿಕ ವಿಕಾಸ ಸಿದ್ಧಾಂತವನ್ನು ಪ್ರತಿಪಾದಿಸಿರ್ತಾರೆ. ಮತ್ತು ವಿವಿಧ ಸಂಸ್ಕೃತಿಯ ಹಲವಾರು ಮಕ್ಕಳ ಮೇಲೆ ಕೈಗೊಂಡಂತಹ ಅಧ್ಯಯನದ ಆಧಾರದ ಮೇಲೆ ತಮ್ಮ ನೈತಿಕ ವಿಕಾಸದ ಸಿದ್ಧಾಂತವನ್ನು ಮಂಡಿಸಿರ್ತಾರೆ. ಇವರು ಯಾವುದೋ ಒಂದು ಬುಕ್ಕನ್ನು ಓದಿ ಅಥವಾ ಇನ್ನೆಲ್ಲೋ ನೋಡಿ ತಿಳ್ಕೊಂಡು ಈ ಒಂದು ಸಿದ್ಧಾಂತವನ್ನು ಮಂಡಿಸಿರೋದಿಲ್ಲ. ಹಲವಾರು ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಮಕ್ಕಳ ಮೇಲೆ ಅಧ್ಯಯನವನ್ನು ಮಾಡಿ ಈ ಒಂದು ಸಿದ್ಧಾಂತವನ್ನು ರೂಪಿಸಿರ್ತಾರೆ. ಇನ್ನು ನೈತಿಕ ವಿಕಾಸದ ಬಗ್ಗೆ ಇವರು ಏನು ಹೇಳ್ತಾರೆ ಅಂತ ನೋಡೋದಾದರೆ, ಮಗುವಿನಲ್ಲಿ ಕಂಡುಬರುವ ನೈತಿಕ ತೀರ್ಮಾನಗಳು ಪೋಷಕರು ಹಾಗೂ ಇತರ ಹಿರಿಯರ ಅನುಕರಣೆಯಿಂದ ಮಾತ್ರ ಬರುವುದಿಲ್ಲ. ಕೋಲ್ಬರ್ಗ್ರವರ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆಗಳಾದ ಆಲೋಚನೆ ಮತ್ತು ತಾರ್ಕಿಕತೆ ಮಗುವಿನ ನೈತಿಕ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಅಂತ ಹೇಳಿದ್ರೆ, ಇಲ್ಲಿ ಮಗುವಿನ ಒಂದು ಜ್ಞಾನಾತ್ಮಕ ಪ್ರಕ್ರಿಯೆಗಳು ಅಂತ ಹೇಳಿದ್ರೆ ಕಲಿಕಾ ಅನುಭವಗಳು, ಆಲೋಚನಾ ಸಾಮರ್ಥ್ಯ, ಕಲಿಕಾ ಪ್ರಕ್ರಿಯೆ ಅಥವಾ ಕಲಿಕಾ ಅನುಭವಗಳು, ಬೌದ್ಧಿಕ ವಿಕಾಸ ಮಟ್ಟ, ಮತ್ತು ಮಗು ಬೆಳೆದು ಬಂದಂತಹ ಪರಿಸರ, ಮತ್ತು ಮಗುವಿನ ಆಲೋಚನಾ ಸಾಮರ್ಥ್ಯ ಮತ್ತು ತಾರ್ಕಿಕತೆ, ಮಗುವಿನ ತಾರ್ಕಿಕ ಬುದ್ಧಿಮಟ್ಟ ಎಷ್ಟಿರುತ್ತೆ, ಇವೆಲ್ಲ ಜ್ಞಾನಾತ್ಮಕ ಪ್ರಕ್ರಿಯೆಗಳು ಕೂಡ ಮಗುವಿನ ನೈತಿಕ ವಿಕಾಸದ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಂತ ಹೇಳಿ ಇಲ್ಲಿ ಕೋಲ್ಬರ್ಗ್ರವರು ಹೇಳ್ತಾ ಇದ್ದಾರೆ. ಓಕೆನಾ? ಇನ್ನು ಕೋಲ್ಬರ್ಗ್ರವರು ನೈತಿಕ ವಿಕಾಸವನ್ನು ವ್ಯಕ್ತಿಯ ನ್ಯಾಯ ನಿರ್ಣಯ ಶಕ್ತಿಯ ವಿಕಾಸ ಅಂತ ಕರೆದಿದ್ದಾರೆ. ಈ ಒಂದು ಪಾಯಿಂಟನ್ನು ನೀವು ನೆನಪಲ್ಲಿಟ್ಕೊಳ್ಳಿ. ಯಾಕೆ ಅಂತಂದರೆ ಇಂಥ ಒಂದು ಸೆಂಟೆನ್ಸನ್ನು ತಗೊಂಡು ಎಕ್ಸಾಮ್ನಲ್ಲಿ ಕೇಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ನೋಟ್ ಮಾಡ್ಕೊಳ್ಳಿ. ನೈತಿಕ ವಿಕಾಸವನ್ನು ವ್ಯಕ್ತಿಯ ನ್ಯಾಯ ನಿರ್ಣಯ ಶಕ್ತಿಯ ವಿಕಾಸ ಅಂತ ಯಾರು ಹೇಳಿದ್ದಾರೆ? ಲಾರೆನ್ಸ್ ಕೋಲ್ಬರ್ಗ್ರವರು ಹೇಳಿದ್ದಾರೆ. ಇನ್ನು ಈ ಕೋಲ್ಬರ್ಗ್ರವರ ಪ್ರಕಾರ ಒಂದು ನೈತಿಕ ವಿಕಾಸದ ಹಂತದಿಂದ ಇನ್ನೊಂದು ನೈತಿಕ ವಿಕಾಸದ ಹಂತಕ್ಕೆ ಸಾಗುವುದು ಅವನ ಜ್ಞಾನಾತ್ಮಕ ಸಾಮರ್ಥ್ಯಗಳ ಮೇಲೆ ಅವಲಂಬಿಸಿರುತ್ತದೆಯೇ ಹೊರತು ಕೇವಲ ಪೋಷಕರ, ಹಿರಿಯರ ಅಥವಾ ಸ್ನೇಹಿತರ ನೈತಿಕ ಮೌಲ್ಯಗಳಿಂದಲ್ಲ ಅಂತ. ನಾನು ಈಗಾಗಲೇ ಹೇಳ್ದಂಗೆ ಇಲ್ಲಿ ಪೋಷಕರ ಅಥವಾ ಹಿರಿಯರ ಅಥವಾ ಸ್ನೇಹಿತರ ಒಂದು ಯಾವುದೇ ರೀತಿಯ ಮೌಲ್ಯಗಳು ಇಲ್ಲಿ ಪ್ರಭಾವವನ್ನು ಬೀರೋದಿಲ್ಲ. ಏನಿದ್ರೂ ಅಲ್ಲಿ ಜ್ಞಾನಾತ್ಮಕ ಪ್ರಕ್ರಿಯೆಗಳಾದಂತಹ ಆಗಲೇ ಹೇಳಿದಂತಹ ಆಲೋಚನೆ, ತಾರ್ಕಿಕತೆ ಮತ್ತು ಬೌದ್ಧಿಕ ವಿಕಾಸದ ಮಟ್ಟ, ಇವೆಲ್ಲವೂ ಕೂಡ ಇಲ್ಲಿ ನೈತಿಕ ವಿಕಾಸದ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಂತ ಇವರು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆನಾ? ಮತ್ತು ಪಿಯಾಜೆಯವರ ಜ್ಞಾನಾತ್ಮಕ ವಿಕಾಸದ ಹಂತಗಳಂತೆ ಕೋಲ್ಬರ್ಗ್ರವರು ಸಹ ನೈತಿಕ ವಿಕಾಸದ ವಿವಿಧ ಹಂತಗಳನ್ನು ಗುರುತಿಸ್ತಾರೆ. ಓಕೆನಾ? ಆ ಹಂತಗಳನ್ನ ನೋಡೋದಾದರೆ, ಇವರು ನೈತಿಕ ವಿಕಾಸದಲ್ಲಿ 3 ಪ್ರಮುಖ ಮಟ್ಟಗಳನ್ನು ಮತ್ತು ಪ್ರತಿಯೊಂದು ಮಟ್ಟದಲ್ಲಿ 2 ಹಂತಗಳನ್ನು ಸೂಚಿಸಿರ್ತಾರೆ. ಅದು ಯಾವುದು ಅಂತ ನೋಡೋದಾದರೆ, ಇಲ್ಲಿ ಫಸ್ಟು ಮಟ್ಟಗಳನ್ನು ನೋಡೋಣ. 3 ಮಟ್ಟಗಳಿರುತ್ತೆ. ಯಾವುದು ಅಂತ ನೋಡೋದಾದರೆ, ಮೊದಲನೆಯದ್ದು ಸಾಂಪ್ರದಾಯಿಕ
ಪೂರ್ವ ನೈತಿಕತೆಯ ಹಂತ ಅಥವಾ ಪೂರ್ವ ಸಾಂಪ್ರದಾಯಿಕ ನೈತಿಕತೆಯ ಹಂತ ಅಂದ್ರೂ ಆಗುತ್ತೆ, ಅಥವಾ ರೂಢಿಪೂರ್ವ ಹಂತ ಅಂತ ಕೂಡ ಕರೀತಾರೆ. ಇದನ್ನೆಲ್ಲ ಇಂಗ್ಲಿಷ್ನಲ್ಲಿ ಪ್ರೀ ಕನ್ವೆನ್ಷನಲ್ ಮೊರಾಲಿಟಿ ಅಂತ ಕೂಡ ಕರೀತಾರೆ. ಈ ಒಂದು ಹಂತ 4ರಿಂದ 10 ವರ್ಷಗಳವರೆಗೆ ಕಂಡುಬರುತ್ತೆ. ಇನ್ನು ಎರಡನೇ ಹಂತ ನೋಡೋದಾದ್ರೆ ಸಾಂಪ್ರದಾಯಿಕ ನೈತಿಕತೆ ಹಂತ ಅಥವಾ ರೂಢಿ ಹಂತ ಅಂತ ಕೂಡ ಕರೀತಾ ಹೋಗ್ತಾರೆ. ಈ ಒಂದು ಹಂತ 10ರಿಂದ 13 ವರ್ಷಗಳವರೆಗೆ ಕಂಡುಬರುತ್ತೆ. ಇನ್ನು ಮೂರನೇ ಹಂತ ಅಂತ ನೋಡೋದಾದ್ರೆ ಸಾಂಪ್ರದಾಯಿಕೋತ್ತರ ನೈತಿಕತೆಯ ಹಂತ ಅಥವಾ ರೂಢಿಯೋತ್ತರ ಹಂತ. ಇದನ್ನ ಇಂಗ್ಲಿಷ್ನಲ್ಲಿ ಪೋಸ್ಟ್ ಕನ್ವೆನ್ಷನಲ್ ಮೊರಾಲಿಟಿ ಅಂತ ಹೇಳಿ ಕರೀತಾರೆ. ಇದು 13 ವರ್ಷಗಳ ಮೇಲ್ಪಟ್ಟು ಕಂಡುಬರುವಂತಹ ಒಂದು ನೈತಿಕ ವಿಕಾಸದ ಹಂತ ಆಗಿರುತ್ತೆ. ಇದಿಷ್ಟು ಲಾರೆನ್ಸ್ ಕೋಲ್ಬರ್ಗ್ ರವರು ಸೂಚಿಸಿರುವಂತಹ ನೈತಿಕ ವಿಕಾಸದ ಪ್ರಮುಖ 3 ಮಟ್ಟಗಳು ಅಂತಾನೆ ಹೇಳ್ಬೋದು. ಓಕೆನಾ. ಇನ್ನು ಮುಂದಿನ ಸ್ಲೈಡ್ನಲ್ಲಿ ನಾವು ಈ ಒಂದೊಂದು ಮಟ್ಟದಲ್ಲಿ ಬರುವಂತಹ ಎರಡೆರಡು ಹಂತಗಳನ್ನು ನೋಡ್ತಾ ಹೋಗೋಣ. ನೋಡಿ, ಈ ಒಂದು ಸ್ಲೈಡ್ನಲ್ಲಿ ನಾನು ಲಾರೆನ್ಸ್ ಕೋಲ್ಬರ್ಗ್ ರವರ ನೈತಿಕ ವಿಕಾಸ ಹಂತದ ಮೊದಲನೇ ಮಟ್ಟ ಅಂದರೆ ಪೂರ್ವ ಸಾಂಪ್ರದಾಯಿಕ ನೈತಿಕತೆ ಹಂತ ಅಥವಾ ರೂಢಿಪೂರ್ವ ಹಂತ, ಈ ಒಂದು ಹಂತದ ಮೊದಲನೇ ಈ ಒಂದು ಮಟ್ಟದ ಮೊದಲನೇ ಹಂತವಾಗಿರುವಂತಹ ಶಿಕ್ಷೆ ಮತ್ತು ವಿಧೇಯತೆ ದೃಷ್ಟಿಕೋನ, ಇದು ಮೊದಲನೇ ಹಂತ ಆಗಿರುತ್ತೆ. ಇಲ್ಲಿ ಮಗು ಏನೆಲ್ಲ ಮಾಡುತ್ತೆ ಅಂತ ನೋಡೋದಾದ್ರೆ, ಪ್ರಾರಂಭದಲ್ಲಿ ಮಗುವಿನ ನೈತಿಕತೆ ಶಿಕ್ಷೆಯ ಭಯದಿಂದ ನಿಯಂತ್ರಿಸಲ್ಪಡುತ್ತದೆ ಅಂತ ಹೇಳಿದ್ರೆ, ಇಲ್ಲಿ ಮಗುವಿಗೆ ಅಂದ್ರೆ ಇಲ್ಲಿ ಕಂಡುಬರುವಂತಹ ಮಗುವಿನ ವಯಸ್ಸು ಎಷ್ಟಾಗಿರುತ್ತೆ, 4ರಿಂದ 10 ವರ್ಷಗಳು. ಈ ಮಗುವಿಗೆ, ಈ ಹಂತದಲ್ಲಿರುವಂತಹ ಮಗುವಿಗೆ ಸರಿ ಯಾವುದು ತಪ್ಪು ಯಾವುದು ಅಂತಾನೆ ಗೊತ್ತಿರಲ್ಲ ಅಲ್ವಾ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ತೀರ್ಮಾನ ಮಾಡೋದಕ್ಕೆ ಆಗ್ತಾನೆ ಪ್ರಾರಂಭ ಮಾಡಿರ್ತಾನೆ. ಅದಕ್ಕೋಸ್ಕರ ಇಲ್ಲಿ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕೋಸ್ಕರ ಏನ್ ಮಾಡ್ತಾನೆ, ಈ ಹಂತದಲ್ಲಿ ಪೋಷಕರು ಮತ್ತೆ ಹಿರಿಯರಿಗೆ ವಿಧೇಯನಾಗಿರುತ್ತಾನೆ. ಅಂತ ಹೇಳಿದ್ರೆ ಇಲ್ಲಿ ತಪ್ಪು ಕೆಲಸಕ್ಕೆ ಶಿಕ್ಷೆ ದೊರೆಯುತ್ತೆ ಅಂತ ಮಗು ಗೊತ್ತಿರುತ್ತೆ. ಹಾಗಾಗಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಅಮ್ಮ ಹೇಳಿರ್ತಾರೆ ಗೋಡೆ ಮೇಲೆ ಗೀಚಬಾರ್ದು ಅಂತ. ಹಾಗಾಗಿ ಗೋಡೆ ಮೇಲೆ ಗೀಚಿದ್ರೆ ನನ್ಗೆ ಏನಾಗುತ್ತೆ, ಅಮ್ಮ ಹೊಡಿತಾಳೆ ಅನ್ನೋ ಭಯಕ್ಕೆ ಏನ್ ಮಾಡ್ತಾಳೆ, ಅಲ್ಲಿ ಆ ಶಿಕ್ಷೆಯಿಂದ ಪಾರಾಗೋಸ್ಕರ ಆ ಅಮ್ಮ ಹೇಳಿರುವಂತಹ ಒಂದು ಮಾತನ್ನ ಪಾಲನೆ ಮಾಡ್ತಾ ಇರ್ತಾನೆ. ಇನ್ನು ಎಲ್ಲೆಂದರಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರ್ದು ಅನ್ನೋದು, ಮತ್ತೆ ವಸ್ತುಗಳನ್ನ ಹಾಳು ಮಾಡಬಾರ್ದು ಅನ್ನೋದು ಎಲ್ಲವೂ ಇಲ್ಲಿ ಆ ಮಗುವಿಗೆ ಏನಾಗುತ್ತೆ, ಶಿಕ್ಷೆಯಿಂದ ಅಲ್ವಾ, ಶಿಕ್ಷೆಯ ಒಂದು ಭಯದಿಂದ ನಿಯಂತ್ರಿತ ಆಗಿರುತ್ತೆ. ಹಾಗಾಗಿ ಈ ಒಂದು ಹಂತವನ್ನ ಶಿಕ್ಷೆ ಮತ್ತು ವಿಧೇಯತೆಯ ದೃಷ್ಟಿಕೋನ ಅಂತ ಹೇಳಿ ಕರೆದಿದ್ದಾರೆ. ಇದು ಮೊದಲನೇ ಮಟ್ಟದ ಮೊದಲನೇ ಹಂತ. ಓಕೆನಾ. ಇನ್ನು ಮೊದಲನೇ ಮಟ್ಟವಾದಂತಹ ಸಾಂಪ್ರದಾಯಿಕ ಪೂರ್ವ ನೈತಿಕತೆಯ ಹಂತದ ಎರಡನೇ ಹಂತವನ್ನ ನೋಡೋದಾದ್ರೆ, ಇಲ್ಲಿ ವ್ಯಾವಹಾರಿಕತೆಯ ಸಾಪೇಕ್ಷ ಮಾರ್ಗ ಅಥವಾ ಕ್ರಿಯಾ ಸೌಜನ್ಯ ಸ್ಥಾಪನೆ ಅಂತ ಕೂಡ ಈ ಒಂದು ಹಂತಕ್ಕೆ ಕರಿಬಹುದಾಗಿದೆ. ಯಾಕೆ ಅಂತ ಹೇಳಿದ್ರೆ, ಮಗುವಿನ ನೈತಿಕ ನಿರ್ಣಯ ಅವನ ಸ್ವಯಂ ಆಸಕ್ತಿ ಮತ್ತು ಬೇರೆಯವರು ಅವನಿಗೆ ತಿರುಗಿ ಯಾವ ರೀತಿ ವರ್ತಿಸುತ್ತಾರೆ ಎಂಬ ಅಂಶಗಳ ಆಧಾರದ ಮೇಲೆ ಅವಲಂಬಿಸಿರುತ್ತದೆ. ಹಾಗಾಗಿ ಈ ಹಂತವನ್ನ ನಾವು ಕೊಡುಕೊಳ್ಳುವ ಹಂತ ಅಂತ ಕೂಡ ಕರಿತಾ ಹೋಗ್ತೀವಿ. ಅಂತ ಅಂದ್ರೆ ಏನು, ಮಗು ನನ್ಗೆ ನೀನ್ ಸಹಾಯ ಮಾಡಿದ್ರೆ ನಾನು ನಿನಗೆ ಸಹಾಯ ಮಾಡ್ತೀನಿ ಅನ್ನೋ ಒಂದು ಮನೋಭಾವನೆಯನ್ನ ಇಲ್ಲಿ ಬೆಳೆಸ್ಕೊಂಡಿರುತ್ತೆ. ಮತ್ತೆ ಈ ಹಂತದಲ್ಲಿ ಪೋಷಕರ ಹಾಗೂ ಹಿರಿಯರ ಆದೇಶಗಳನ್ನ ಪಾಲಿಸ್ತಾರೆ. ಈ ರೀತಿ ಆದೇಶಗಳನ್ನ ಪಾಲಿಸುವಾಗ ಅವರಿಂದ ಪುರಸ್ಕಾರ ಮತ್ತೆ ಹೊಗಳಿಕೆಯನ್ನ ಪಡೆಯೋದಕ್ಕೂ ಕೂಡ ಏನ್ ಮಾಡ್ತಾರೆ, ಇಚ್ಛಿಸ್ತಾರೆ. ಯಾರು, ಮಕ್ಕಳು. ಓಕೆನಾ. ಏನಾದ್ರೂ ಒಂದು ಅಂದ್ರೆ ಅಮ್ಮ ಹೇಳಿರೋ ಕೆಲಸನ ನಾನು ಮಾಡಿದ್ರೆ ಅಮ್ಮ ನನ್ನನ್ನ ಹೊಗಳುತ್ತಾಳೆ ಅಥವಾ ಅಮ್ಮ ನನಗೇನೋ ಒಂದು ಕೊಡ್ತಾಳೆ ಅನ್ನೋ ಒಂದು ಆಸೆ ಅಥವಾ ಬಯಕೆಯನ್ನ ಇಟ್ಕೊಂಡು ಇಲ್ಲಿ ಮಕ್ಕಳು ಕೆಲಸವನ್ನ ಮಾಡ್ತಾರೆ. ಓಕೆನಾ. ಮೊದಲನೇ ಹಂತದಲ್ಲಿ ನೈತಿಕ ವಿಕಾಸ ಅನ್ನೋದು ಶಿಕ್ಷೆಯ ಭಯದಿಂದ ನಿಯಂತ್ರಿಸಲ್ಪಟ್ರೆ, ಇಲ್ಲಿ ಪಾಲಕರು ಅಥವಾ ಪೋಷಕರ ಒಂದು ಆದೇಶಗಳನ್ನ ಪುರಸ್ಕಾರ ಸಿಗುತ್ತೆ ಅಥವಾ ಹೊಗಳಿಕೆ ಸಿಗುತ್ತೆ ಅನ್ನೋ ಒಂದು ಇಚ್ಛೆಯಿಂದ ಮಕ್ಕಳು ಪಾಲನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಎರಡನೇ ಹಂತ ನೋಡೋದಾದ್ರೆ, ಇನ್ನು ಎರಡನೇ ಮಟ್ಟ ಅಂದ್ರೆ ಸಾಂಪ್ರದಾಯಿಕ ನೈತಿಕತೆಯ ಹಂತ ಅಥವಾ ರೂಢಿ ಹಂತ.
ಇದರಲ್ಲಿ 2 ಹಂತಗಳು ಬರುತ್ತೆ. ಈ ಒಂದು ಹಂತಗಳಲ್ಲಿ ಮೊದಲನೇ ಹಂತ ಅಂದರೆ ಇಲ್ಲಿ ಕಂಟಿನ್ಯೂಯಸ್ ನಂಬರ್ ಕೊಟ್ಟಿದ್ದಾರೆ. 3ನೇ ಹಂತ ಏನು ಮಾಡ್ತಾರೆ ಇಲ್ಲಿ ಅಂತ ಹೇಳಿದ್ರೆ ಒಳ್ಳೆಯ ಹುಡುಗ ಅಥವಾ ಒಳ್ಳೆಯ ಹುಡುಗಿ ದೃಷ್ಟಿಕೋನ ಅಥವಾ ಪರಸ್ಪರ ಹೊಂದಾಣಿಕೆ ಅಂತ ಹೇಳಿ ಈ ಹಂತವನ್ನು ಕರಿಬೋದು. ಇಲ್ಲಿ ಮಗು ಇತರರಿಂದ ಅಂದರೆ ಪೋಷಕರಿಂದ, ಶಿಕ್ಷಕರಿಂದ, ಸ್ನೇಹಿತರಿಂದ ಪ್ರಶಂಸೆ ಅಥವಾ ಮೆಚ್ಚುಗೆಯನ್ನು ಗಳಿಸಲು ನಿಯಮಗಳನ್ನು ಪಾಲನೆ ಮಾಡ್ತಾನೆ. ಮತ್ತೆ ಒಳ್ಳೆಯ ಹುಡುಗ ಅಥವಾ ಒಳ್ಳೆಯ ಹುಡುಗಿ ಅನಿಸ್ಕೋಬೇಕು ಅಂತ ಇಚ್ಛಿಸ್ತಾರೆ. ಅದರಿಂದ ಇವರು ಇತರರ ಆಸೆ ಆಕಾಂಕ್ಷೆಗಳಿಗೆ ಅನುಗುಣವಾಗಿ ವರ್ತಿಸ್ತಾರೆ ಮತ್ತು ತಮ್ಮ ಪರಸ್ಪರ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸ್ತಾರೆ. ಉದಾಹರಣೆಗೆ, ನಾನು ಚೆನ್ನಾಗಿ ಓದಬೇಕು, ನಾನು ಚೆನ್ನಾಗಿ ಓದಿದ್ರೆ ನಮ್ಮ ಅಪ್ಪ ಅಮ್ಮ ನನ್ನನ್ನು ಮೆಚ್ಕೋತಾರೆ, ನನಗೆ ಏನಾದರೂ ಕೊಡಿಸ್ತಾರೆ ಅನ್ನೋ ಒಂದು ಆಸೆಯಿಂದ ಮಾಡೋದು. ಅಥವಾ ಹೋಮ್ವರ್ಕ್ ತಪ್ಪದೆ ಬರೆಯೋದು, ಹೋಮ್ವರ್ಕ್ ತಪ್ಪದೆ ಬರೆದ್ರೆ ಶಿಕ್ಷಕರು ಎಲ್ಲರ ಮುಂದೆ ನನ್ನನ್ನು ಹೊಗಳ್ತಾರೆ ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡು ಮಾಡೋದು. ಇವೆಲ್ಲವೂ ಈ ಒಂದು ಹಂತಕ್ಕೆ ಉದಾಹರಣೆಗಳಾಗಿರುತ್ತೆ. ಇನ್ನು 4ನೇ ಹಂತ ನೋಡೋದಾದರೆ ಸಾಮಾಜಿಕ ವ್ಯವಸ್ಥೆ ಮತ್ತು ಕಾನೂನು ಸುವ್ಯವಸ್ಥೆ ನಿರ್ವಹಣೆ ಅಂತ ಹೇಳಿದ್ರೆ ಈ ಹಂತದಲ್ಲಿ ಮಗುವಿಗೆ ಕಾನೂನಿನ ಕರ್ತವ್ಯದ ಪ್ರಜ್ಞೆ ಬೆಳೆಯುತ್ತೆ. ಮತ್ತು ಕಾನೂನುಗಳು ಸಮಾಜದ ಸುರಕ್ಷತೆಗಾಗಿ ಇರೋದು. ಯಾರು ಕೂಡ ಕಾನೂನನ್ನು ಕೈಗೆತ್ಕೋಬಾರ್ದು. ನಿಯಮ ಮುರಿದರೆ ಸಮಾಜದ ವ್ಯವಸ್ಥೆ ಕೆಡುತ್ತದೆ ಅನ್ನೋ ಒಂದು ಬಲವಾದ ನಂಬಿಕೆ ಇರುತ್ತೆ ಇಲ್ಲಿ. ಓಕೆನಾ? ಅಂದರೆ ಮಕ್ಕಳ ನೈತಿಕ ತೀರ್ಮಾನಗಳು ಸಾಮಾಜಿಕ ವ್ಯವಸ್ಥೆಯ ನೀತಿ, ನಿಯಮಗಳು, ಕಾನೂನುಗಳು ಹಾಗೂ ಸಂಪ್ರದಾಯಗಳಿಂದ ನಿರ್ಧರಿಸಲ್ಪಡುತ್ತವೆ. ಈ ಹಂತದ ಮಕ್ಕಳು ಸಮಾಜದ ನೀತಿ, ನಿಯಮಗಳನ್ನು ಪಾಲಿಸುತ್ತಾರೆ ಮತ್ತು ಪೋಷಕರು, ಹಿರಿಯರು, ಸಾಮಾಜಿಕ ವ್ಯವಸ್ಥೆಯಿಂದ ಆಕ್ಷೇಪಣೆ ಅಥವಾ ದೋಷಾರೋಪಣೆಗಳಿಗೆ ಒಳಗಾಗದಿರಲು ಸರಿತಪ್ಪುಗಳ ನಿರ್ಧಾರಗಳನ್ನು ಸಮಾಜಕ್ಕೆ ಒಪ್ಪುವ ರೀತಿಯಲ್ಲಿ ಕೈಗೊಳ್ಳುತ್ತಾರೆ. ಓಕೆನಾ? ಅಂದರೆ ಹಿರಿಯರ ಸಂಪ್ರದಾಯಗಳನ್ನು ಅಳೆದು ತೂಗಿ ಇಲ್ಲಿ ಒಪ್ಕೋತಾರೆ ಅಂತ ಅರ್ಥ. ಓಕೆನಾ? ಈ ಒಂದು ಹಂತಕ್ಕೆ ಉದಾಹರಣೆ ಹೇಳೋದಾದರೆ ರಸ್ತೆಯ ನಿಯಮಗಳ ಪಾಲನೆ ಮಾಡೋದು, ಸಂಚಾರ ನಿಯಮಗಳ ಪಾಲನೆ ಮಾಡೋದು ಈ ಒಂದು ಹಂತಕ್ಕೆ ಉದಾಹರಣೆಗಳಾಗಿರುತ್ತೆ. ಇನ್ನು 3ನೇ ಮಟ್ಟ ಅಂತ ಅಂದರೆ ಸ್ವಯಂ ಸ್ವೀಕೃತ ನೈತಿಕ ತತ್ವಗಳ ಹಂತ ಅಥವಾ ರೂಢಿಯೋತ್ತರ ಹಂತ. ಇದು 13 ವರ್ಷಗಳ ಮೇಲ್ಪಟ್ಟಂತಹ ಮಕ್ಕಳಲ್ಲಿ ಕಂಡುಬರುವಂತಹ ವಿಕಾಸದ ಅಂಶಗಳಾಗಿರುತ್ತೆ. ಈ ಒಂದು ಹಂತದ ಮೊದಲನೇ ಹಂತ ಅಂತ ಹೇಳಿದ್ರೆ ಸಾಮಾಜಿಕ ಒಪ್ಪಂದ ಮತ್ತು ವೈಯಕ್ತಿಕ ಹಕ್ಕುಗಳ ದೃಷ್ಟಿಕೋನ. ಈ ಹಂತದಲ್ಲಿ ವ್ಯಕ್ತಿ ತಾರ್ಕಿಕವಾಗಿ ಆಲೋಚಿಸಲು ಪ್ರಾರಂಭಿಸುತ್ತಾನೆ. ಅಂತ ಹೇಳಿದ್ರೆ ಈ ಒಂದು ಹಂತದ ಮಗು ತಾರುಣ್ಯಾವಸ್ಥೆಗೆ ಬಂದಿರುತ್ತೆ. ಹಾಗಾಗಿ ಆ ತಾರುಣ್ಯಾವಸ್ಥೆಗೆ ಬಂದಂತಹ ಮಗು ತಾರ್ಕಿಕವಾಗಿ ಆಲೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಓಕೆನಾ? ಕಾನೂನುಗಳು ಮನುಷ್ಯರ ಒಳಿತಿಗಾಗಿ ಇರುವ ಸಾಮಾಜಿಕ ಒಪ್ಪಂದಗಳು ಎಂದು ವ್ಯಕ್ತಿ ಅರ್ಥ ಮಾಡಿಕೊಳ್ಳುತ್ತಾನೆ. ಒಂದು ವೇಳೆ ಯಾವುದೇ ಕಾನೂನು ಬಹುಸಂಖ್ಯಾ ಜನರಿಗೆ ಅಥವಾ ವೈಯಕ್ತಿಕ ಹಕ್ಕುಗಳಿಗೆ ಧಕ್ಕೆ ತರುತ್ತಿದ್ದರೆ ಅದನ್ನು ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ಬದಲಾಯಿಸಬೇಕು ಅಂತ ವಾದ ಕೂಡ ಮಾಡ್ತಾನೆ. ಅಂದರೆ ಮಗು ಇಲ್ಲಿ ಸಮಾಜದ ನಿಯಮಗಳನ್ನು ಕಣ್ಣು ಮುಚ್ಕೊಂಡು ಒಪ್ಕೊಳ್ಳೋದಿಲ್ಲ ಅಥವಾ ಕಣ್ಣು ಮುಚ್ಕೊಂಡು ಪಾಲನೆ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮಗುವಿಗೆ ತಾರ್ಕಿಕ ಆಲೋಚನಾ ಶಕ್ತಿ ಬೆಳೆದಿರೋದ್ರಿಂದ ತನ್ನ ಸ್ವತಃ ತನ್ನ ಸ್ವಂತ ಆಲೋಚನಾ ಶಕ್ತಿಯ ಮೂಲಕ ಪ್ರತಿಯೊಂದು ಕೆಲಸಗಳನ್ನ, ಸರಿ ತಪ್ಪುಗಳನ್ನ ನಿರ್ಧಾರ ಮಾಡ್ತಾ ಹೋಗ್ತಾನೆ. ಓಕೆನಾ? ಹಾಗಾಗಿ ಇದು ತಾರುಣ್ಯಾವಸ್ಥೆಯ ಒಂದು ಹಂತ ಆಗಿರುತ್ತೆ. ಇನ್ನು 3ನೇ ಮಟ್ಟದ 2ನೇ ಹಂತ ಅಂತ ಹೇಳಿದ್ರೆ ಕೊನೆಯ ಹಂತ. ಓಕೆನಾ? ಸಾರ್ವತ್ರಿಕ ನೈತಿಕ ತತ್ವಗಳ ದೃಷ್ಟಿಕೋನ ಅಂತ ಹೇಳಿ ಕರೀತಾರೆ. ಇಲ್ಲಿ ನಿಜವಾದ ನೈತಿಕತೆಯು ಪ್ರಾರಂಭವಾಗುವುದು ಈ ಒಂದು ಹಂತದಲ್ಲಿ ಅಲ್ವಾ. ನಾನು ಈ ಮುಂಚೆನೇ ಹೇಳಿದೆ ಇದು ತಾರುಣ್ಯಾವಸ್ಥೆ ಆಗಿರೋದ್ರಿಂದ ಇಲ್ಲಿ ಈ ತಾರುಣ್ಯಾವಸ್ಥೆಯಲ್ಲಿ ಮಗುವಿನ ನಿಜವಾದ ನೈತಿಕತೆಯ ಪ್ರಾರಂಭ ಆಗಿರುತ್ತೆ. ಓಕೆನಾ? ಇಲ್ಲಿ ವ್ಯಕ್ತಿ ಲಿಖಿತ ಕಾನೂನಿಗಿಂತ ಮಾನವೀಯತೆ, ಜೀವನದ ಮೌಲ್ಯ ಮತ್ತು ಜಾಗತಿಕ ನ್ಯಾಯಕ್ಕೆ ಮೊದಲ ಆದ್ಯತೆಯನ್ನು ನೀಡ್ತಾನೆ. ತನ್ನ ಆತ್ಮಸಾಕ್ಷಿಯ ತತ್ವಗಳನ್ನು ಎತ್ತಿ ಹಿಡಿಯಲು ಆತ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಲು ಕೂಡ ಸಿದ್ಧನಿರುತ್ತಾನೆ. ಇದು ನ್ಯಾಯಕ್ಕಾಗಿ ಕಾನೂನನ್ನು ಮುರಿಯಬೇಕಾಗಿ ಬಂದರೂ ಪರವಾಗಿಲ್ಲ ಎಂಬ ನಿಲುವು ಕೂಡ ಇಲ್ಲಿ ಒಬ್ಬ ವ್ಯಕ್ತಿ ಪಡ್ಕೊಂಡಿರ್ತಾನೆ. ಈ ಒಂದು ಹಂತದಲ್ಲಿ ವ್ಯಕ್ತಿ ಕೈಗೊಳ್ಳುವ ನಿರ್ಣಯಗಳು ಅವನ ಪ್ರಜ್ಞೆಯ ಮೇಲೆ ಅವಲಂಬಿಸಿರುತ್ತದೆ ಮತ್ತು ಸಾರ್ವತ್ರಿಕ ತತ್ವಗಳಾದ ಗೌರವ, ನ್ಯಾಯಪರತೆ ಮತ್ತು ಸಮಾನತೆಯ ತತ್ವಗಳಲ್ಲಿ ನಂಬಿಕೆ ಇರಿಸಿಕೊಂಡಿರುತ್ತಾನೆ. ಬೇರೆಯವರ ಅಭಿಪ್ರಾಯಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ತನ್ನ ಆಲೋಚನೆ ಹೇಗಿರುತ್ತೋ ಹಾಗೆ ಸರಿ ಅನಿಸಿದ್ದನ್ನ ಮಾಡ್ತಾ ಹೋಗ್ತಾನೆ.
ಹಾಗಾಗಿ ಈ ಹಂತದಲ್ಲಿ ಹೆಚ್ಚಿನ ಜನರು ತಮ್ಮ ಅಂತಹ ಪ್ರಜ್ಞೆಯ ಭಾವನೆಗಳಿಗನುಗುಣವಾಗಿ ತಮ್ಮ ಜೀವನ ನಡೆಸಲು ಇಚ್ಛಿಸುತ್ತಾರೆ. ಇದಿಷ್ಟು ಕೊನೆಯ ಒಂದು ಹಂತದ ತಿರುಳಾಗಿತ್ತು. ಇನ್ನು ಕೋಲ್ಬರ್ಗ್ ರವರ ಪ್ರಕಾರ ವ್ಯಕ್ತಿಯು ಈ ಹಂತಗಳನ್ನು ದಾಟುವಾಗ ಯಾವುದೇ ಹಂತವನ್ನು ಜಿಗಿಯಲು ಅಥವಾ ಸ್ಕಿಪ್ ಮಾಡಲು ಸಾಧ್ಯವಿಲ್ಲ. ಬೌದ್ಧಿಕ ವಿಕಾಸ ಬೆಳೆದಂತೆ ನೈತಿಕತೆಯು ಮುಂದಿನ ಹಂತಕ್ಕೆ ಸಾಗುತ್ತದೆ ಅನ್ನೋದು ಅವರ ಒಂದು ಅಭಿಪ್ರಾಯ. ಇನ್ನು ನಿಜವಾದ ನೈತಿಕ ಪ್ರಜ್ಞೆ ವ್ಯಕ್ತವಾಗುವುದು ತಾರುಣ್ಯಾವಸ್ಥೆಯಲ್ಲಿ. ಇಲ್ಲಿ ದಾರುಣ್ಯ ಆಗಿದೆ, ಅದು ತಾರುಣ್ಯ ಮಾಡ್ಕೊಳ್ಳಿ. ಕೆಲವರ ನೈತಿಕ ವಿಕಾಸ 2ನೇ ಮಟ್ಟಕ್ಕೆ ನಿಂತು ಹೋಗಬಹುದು, ಆದರೆ ಕೆಲವರು ಮಾತ್ರ 5 ಮತ್ತು 6ನೇ ಹಂತಕ್ಕೆ ಸಾಗಬಲ್ಲ ಜ್ಞಾನಾತ್ಮಕವಾಗಿ ಪ್ರಬುದ್ಧರಾಗುವರು, ತಾರ್ಕಿಕವಾಗಿ ಆಲೋಚಿಸಬಲ್ಲರು ಮತ್ತು ತಮ್ಮ ಅಂತಹ ಪ್ರಜ್ಞೆಯ ಮೇಲೆ ನೈತಿಕ ನಿರ್ಣಯ ಕೈಗೊಳ್ಳಬಲ್ಲರು, ಉನ್ನತ ಹಂತಕ್ಕೆ ಸಾಗಬಲ್ಲರು. ಇನ್ನು ಈ ಒಂದು ಸೆಷನ್ನ ಕ್ವಿಕ್ ಗ್ಲಾನ್ಸ್ ಮಾಡೋದಾದರೆ, ಕೋಲ್ಬರ್ಗ್ ರವರ ಪ್ರಕಾರ ನೈತಿಕ ವಿಕಾಸದ 3 ಹಂತಗಳನ್ನು ನೋಡಬಹುದಾಗಿದೆ. ಯಾವುದು ಅಂತ ಹೇಳಿದ್ರೆ ಸಾಂಪ್ರದಾಯಿಕ ಪೂರ್ವ ನೈತಿಕತೆಯ ಹಂತ. ಇದು 4ರಿಂದ 10 ವರ್ಷಗಳವರೆಗೆ ಸಾಗುತ್ತೆ. ಇದನ್ನ ರೂಢಿಪೂರ್ವ ಅಂತ ಕೂಡ ಕರೀತಾರೆ. ಈ ಒಂದು ಮಟ್ಟದಲ್ಲಿ ಮತ್ತೆ 2 ಹಂತಗಳನ್ನು ನೋಡ್ಬೋದು. ಮೊದಲನೇ ಹಂತ ಶಿಕ್ಷೆ ಮತ್ತು ವಿಧೇಯತೆಯ ದೃಷ್ಟಿಕೋನ ಅಂತ ಹೇಳಿ. ಇಲ್ಲಿ ನೈತಿಕತೆಯು ಶಿಕ್ಷೆಯ ಭಯದಿಂದ ನಿಯಂತ್ರಿಸಲ್ಪಡುತ್ತದೆ ಅಂತ ಹೇಳ್ಬೋದು. ಇನ್ನು 2ನೇ ಹಂತ ಅಂತ ಹೇಳಿದ್ರೆ ಎರಡನೇ ಮಟ್ಟ ಅಂತ ಹೇಳೋದಾದ್ರೆ ಸಾಂಪ್ರದಾಯಿಕ ನೈತಿಕತೆಯ ಹಂತ. ಇದು 10ರಿಂದ 13 ವರ್ಷಗಳವರೆಗೆ ನಡೆಯುತ್ತೆ. ಇದನ್ನ ರೂಢಿ ಹಂತ ಅಂತ ಕೂಡ ಕರೀತಾರೆ. ಇಲ್ಲೂ ಕೂಡ ನಾವು 2 ಹಂತಗಳನ್ನು ನೋಡ್ಬೋದು. ಮೊದಲನೆಯದು ಒಳ್ಳೆ ಹುಡುಗ ಅನ್ನಿಸ್ಕೋಬೇಕು ಅಥವಾ ಒಳ್ಳೆ ಹುಡುಗಿ ಅನ್ನಿಸ್ಕೋಬೇಕು ಅಂತ ಹೇಳಿ ಏನ್ ಮಾಡ್ತಾರೆ, ಹಿರಿಯರ ಎಲ್ಲ ಒಂದು ಆಜ್ಞೆಗಳನ್ನ ಪಾಲನೆ ಮಾಡ್ತಾ ಇರ್ತಾರೆ. ಓಕೆನಾ. ಇನ್ನು ಸಾಮಾಜಿಕ ವ್ಯವಸ್ಥೆ ಮತ್ತೆ ಕಾನೂನಿನ ವ್ಯವಸ್ಥೆಯನ್ನ ಏನ್ ಮಾಡ್ತಾರೆ, ಒಪ್ಕೊಂತಾರೆ ಅನ್ನೋದು 4ನೇ ಒಂದು ಹಂತ ಆಗಿರುತ್ತೆ. ಇನ್ನು 3ನೇ ಮಟ್ಟ ಅಂತ ಹೇಳೋದಾದ್ರೆ ಸ್ವಯಂ ಸ್ವೀಕೃತ ನೈತಿಕ ತತ್ವಗಳ ಹಂತ. ಇದು 13 ವರ್ಷಗಳ ಮೇಲ್ಪಟ್ಟಿರುತ್ತೆ. ಇದನ್ನ ರೂಢಿಯೋತ್ತರ ಅಂತ ಕೂಡ ಕರೀತಾರೆ. ಇಲ್ಲೂ ಕೂಡ 2 ಹಂತಗಳು ಬರುತ್ತೆ. ಸಾಮಾಜಿಕ ಒಪ್ಪಂದದ ಅಥವಾ ವೈಯಕ್ತಿಕ ಹಕ್ಕುಗಳ ದೃಷ್ಟಿಕೋನ ಅಂತ ಹೇಳ್ಬೋದು. 2ನೇದು ಸಾರ್ವತ್ರಿಕ ನೈತಿಕ ತತ್ವಗಳ ದೃಷ್ಟಿಕೋನ. ಓಕೆನಾ. ಇದಿಷ್ಟು ಲಾರೆನ್ಸ್ ಕೋಲ್ಬರ್ಗ್ ರವರ ನೈತಿಕ ವಿಕಾಸ ಸಿದ್ಧಾಂತದ ಬಗ್ಗೆ ಈ ಒಂದು ತರಗತಿಯಾಗಿತ್ತು. ಇನ್ನು ಮುಂದಿನ ತರಗತಿಯಲ್ಲಿ ಈ ಒಂದು ಕೋಲ್ಬರ್ಗ್ ರವರಿಗೆ ಸಂಬಂಧಪಟ್ಟಂತಹ ಈ ಹಿಂದೆ ನಡೆದ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ. ಮತ್ತೆ ಹೇಗೆ ಎಲ್ಲ ಕ್ವಶನ್ಗಳನ್ನ ಕೇಳ್ತಾರೆ ಅಂತ ಕೂಡ ನೋಡ್ತಾ ಹೋಗೋಣ. ಓಕೆನಾ. ಈ ಒಂದು ತರಗತಿ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಮತ್ತು ಈ ಒಂದು ಚಾನಲನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ಪ್ರೋತ್ಸಾಹವನ್ನು ನೀಡ್ತಾ ಇರಿ ಅಂತ ಕೇಳ್ಕೊತಾ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು.